ಬೆಂಗಳೂರಿನಲ್ಲಿ 15 ವರ್ಷದ ಒಬ್ಬ ಬಾಲಕಿಗೆ ಲೈಂಗಿಕ ಕಿರುಕುಳವನ್ನು ನೀಡಲಾಗಿದೆ. ಕಾಮುಕ ಬಸ್ ಡ್ರೈವರ್ಗೆ ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ ಪೋಷಕರು. ಸರಿಯಾದ ಕೆಲಸ ಮಾಡಿದ್ದಾರೆ. 15 ವರ್ಷದ ಒಬ್ಬ ಹೆಣ್ಮಗಳಿಗೆ ಲೈಂಗಿಕ ಕಿರುಕುಳ ಬೆಂಗಳೂರಿನ ಬಸವೇಶ್ವರ ಸರ್ಕಲ್ ನಲ್ಲಿ ನಡೆದಿರೋ ಘಟನೆ ಇದು. ಖಾಸಗಿ ಬಸ್ನಲ್ಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ಲು ಆ ಬಾಲಕಿ. ಬಸ್ ಡ್ರೈವರ್ ಆರೀಫ್ ಹತ್ರ ಮೊಬೈಲ್ ನ ಚಾರ್ಜಿಗೆ ಹಾಕಿದ್ಲು. ಸಾಮಾನ್ಯವಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಚಾರ್ಜ್ ಹೋಯ್ತು ಅಂತಂದ್ರೆ ಇಲ್ಲಿ ಡ್ರೈವರ್ ಹತ್ರ ಹೋಗ್ಬಿಟ್ಟು ಮೊಬೈಲ್ ನ ಚಾರ್ಜ್ ಹಾಕ್ತೀವಿ. ಮೊಬೈಲ್ ಕೊಡಿ ಅಂತ ಕೇಳೋದಕ್ಕೆ ಕಿಸ್ ಕೊಡು ಅಂತ ಕೇಳದ್ನಂತೆ. ಆ ವಿಚಾರನ ಆ ಬಾಲಕಿ ಅಣ್ಣನಿಗೆ ಫೋನ್ ಮಾಡಿ ತಿಳಿಸಿದಾಳೆ. ಬಸವೇಶ್ವರ ಸರ್ಕಲ್ ಬಳಿ ಬಸ್ ಬರ್ತಿದ್ದಂತೆ ಪೋಷಕರು ಹಿಡ್ಕೊಂಡು ಸರಿಯಾಗಿ ಹೊಡೆದಿದ್ದಾರೆ. ಖಾಸಗಿ ಬಸ್ ಚಾಲಕ ಆರೀಫ್ ನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವನಿರೋ ಹುಟ್ಟು ನೋಡಿ. ಅಲ್ಲ, ಹೆಣ್ಮಗಳು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ 15 ವರ್ಷದ ಒಬ್ಬ ಬಾಲಕಿ ಮೊಬೈಲ್ ಚಾರ್ಜ್ ಆಗಿರೋದನ್ನ ವಾಪಸ್ ಕೊಡು ಅಂತ ಕೇಳಿದ್ರೆ ಕಿಸ್ ಕೊಡು ಅಂತ ಕೇಳ್ತಾನಲ್ಲ, ಎಂಥವನಿರ್ಬೇಕು ಇವನು. ಸರಿಯಾಗಿ ಮಾಡ್ತಾ ಇದ್ದಾರೆ ಪೋಷಕರು, ಹಿಡ್ಕೊಂಡು ಸರಿಯಾಗಿ ಹೊಡೆದಿದ್ದಾರೆ ನೋಡಿ. ಇದೇ ತರ ಬುದ್ಧಿ ಕಲಿಸ್ಬೇಕು ಇವ್ರುಗಳಿಗೆ, ಇಲ್ಲಾಂದ್ರೆ ಬುದ್ಧಿ ಕಲಿಯಲ್ಲ ಇವರು. ಎಲ್ಲಿ ಹೋದ್ರು ಒಂದು ಚಿಕ್ಕ ವಯಸ್ಸಿನ ಹೆಣ್ಮಕ್ಳಿಂದ ವಯಸ್ಸಾದ ಮುದುಕಿಯರವರೆಗೂ, ವಯಸ್ಸಾದ ವೃದ್ಧರವರೆಗೂ ಕೂಡ ಯಾರಿಗೂ ನೆಮ್ಮದಿ ಇಲ್ವಾ. ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ ನೋಡಿ ಬೀದಿಲಿ. 15 ವರ್ಷದ ಮಗು ಹತ್ರ ಹೋಗ್ಬಿಟ್ಟು ಕಿಸ್ ಕೊಡು ಅಂತ ಕೇಳದಂತೆ. ಆ ಬಾಯಿ ಇದೆಯಲ್ಲ, ಆ ಬಾಯಿನ ಹೊಲಿಗೆ ಹಾಕಿ ಹೊಲ್ದು ಬಿಡ್ಬೇಕು ಹಂಗೇನೆ. ಹೆಣ್ಮಕ್ಳುಗಳು ಅಂದ್ರೆ ಬಿಟ್ಟಿ ಸಿಕ್ಕಿದವ್ರಂಗ ಆಡ್ತಾರೆ. ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಖಾಸಗಿ ಬಸ್ನಲ್ಲಿ ಹೈದರಾಬಾದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಮೊಬೈಲ್ ಚಾರ್ಜ್ ಏನೋ ಹಾಕಿ ಚಾರ್ಜ್ ವಾಪಸ್ ಕೇಳೋದಕ್ಕೆ, ಅಂದ್ರೆ ಮೊಬೈಲ್ನ ವಾಪಸ್ ಕೇಳೋದಕ್ಕೆ ಬಸ್ ಡ್ರೈವರ್ ಒಂದು ಕಿಸ್ ಕೊಡು, ನಾನು ಮೊಬೈಲ್ ವಾಪಸ್ ಕೊಡ್ತೀನಿ ಅಂತ ಕೇಳದ್ನಂತೆ. ಸರಿಯಾಗಿ ಹೊಡೆದಿದ್ದಾರೆ ಇವನ್ಗೆ. ಸದ್ಯ ಈ ಘಟನೆ ಬಗ್ಗೆ ಹೇಳೋದಾದ್ರೆ ರಾಘವೇಂದ್ರ. ಸಿಂಧೂರ, ಅಪ್ರಾಪ್ತಿಯ ಯುವತಿಗೆ ಬಸ್ ಡ್ರೈವರ್ ಒಬ್ಬ ಈಗ ಲೈಂಗಿಕ ಕಿರುಕುಳವನ್ನು ಕೊಟ್ಟಿರ್ತಕ್ಕಂತಹ ಪ್ರಕರಣ ಇದೀಗ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಹೈದರಾಬಾದ್ ನಲ್ಲಿ ಕೆಲವೊಂದಿಷ್ಟು ಸಂಬಂಧಿಕರ ಮನೆಗೆ ಹೋಗಿ ಮತ್ತೆ ವಾಪಸ್ಸು ಬೆಂಗಳೂರಿಗೆ 15 ವರ್ಷದ ಅಪ್ರಾಪ್ತೆ ಬಾಲಕಿ ಏನಿದ್ರೆ ಅವರು ಬೆಂಗಳೂರಿಗೆ ಬರ್ತಾ ಇರ್ತಾರೆ ಖಾಸಗಿ ಬಸ್ನಲ್ಲಿ. ಆ ಖಾಸಗಿ ಬಸ್ನಲ್ಲಿ ಸ್ಪೇರ್ ಡ್ರೈವರ್ ಅಂತ ಇರ್ತಾರೆ, ಅಂದ್ರೆ ಅಡಿಷನಲ್ ಆಗಿ ಇಬ್ರು ಡ್ರೈವರ್ ಇರ್ತಾರೆ. ಆ ಡ್ರೈವರ್ ಅಲ್ಲಿ ಒಬ್ಬ ಅಡಿಷನಲ್ ಆಗಿ ಇರ್ತಾನೆ. ಆತನ ಕೈಗೆ ಮೊಬೈಲ್ ಸ್ವಿಚ್ ಆಫ್ ಆಗಿರ್ತದೆ. ಹೀಗಾಗಿ ಚಾರ್ಜ್ ಹಾಕಿ ಅಂತ ಹೇಳ್ಬಿಟ್ಟು ಮೊಬೈಲ್ ಅನ್ನ ಆ ಯುವತಿ ಕೊಟ್ಟಿರ್ತಾಳೆ ಬೆಂಗಳೂರಿಗೆ ಬರ್ಬೇಕಾದ್ರೆ. ಹೀಗಾಗಿ ಬೆಂಗಳೂರು ಸಿಗುತ್ತೆ, ಆಗ ಮೊಬೈಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಆ ಯುವತಿ ಮುಂದಾಗ್ತಾಳೆ. ಹೀಗಾಗಿ ಮೊಬೈಲ್ ಅನ್ನ ಕೇಳಂತಹ ಸಂದರ್ಭದಲ್ಲಿ ಆ ಸ್ಪೇರ್ ಡ್ರೈವರ್ ಆರೀಫ್ ಅಂತ ಹೇಳ್ಬಿಟ್ಟು ಆತ ಒಂದು ಕಿಸ್ ಅನ್ನ ಕೊಡು, ನಿನ್ ಮೊಬೈಲ್ ಅನ್ನ ಕೊಡ್ತೀನಿ ನಿನ್ಗೆ ವಾಪಸ್ ಅಂತ ಹೇಳ್ಬಿಟ್ಟು ಆಕೆಗೆ ಹೇಳ್ತಾನೆ. ಆಕೆ ಅದರಿಂದ ಕೋಪಗೊಂಡು ಹೋಗಿ ತನ್ನ ಸೀಟ್ ನಲ್ಲಿ ಕುತ್ಕೊಳ್ತಾಳೆ. ಕುತ್ಕೊಂಡಂತಹ ಸಂದರ್ಭದಲ್ಲಿ ಮತ್ತೆ ಈ ಅಡಿಷನಲ್ ಆಗಿರ್ತಕ್ಕಂಥ ಡ್ರೈವರು ಡ್ರೈವ್ ಮಾಡಕ್ ಬಂದಾಗ ಈ ಆರೀಫು ಸೀಟ್ ಇಂದ ಕೆಳಗಡೆ ಬಂದು ಆ ಯುವತಿ ಕೂತಂತಹ ಸೀಟ್ ಬಳಿ ಹೋಗ್ಬಿಟ್ಟು ಆಕೆಗೆ ಲೈಂಗಿಕವಾಗಿ ಕಿರುಕುಳವನ್ನ ಕೊಡ್ತಾನೆ. ಈಗ ಆ ಯುವತಿ ಮೊಬೈಲ್ ನನ್ನ ಆನ್ ಮಾಡ್ಕೊಂಡು ತನ್ನ ಅಣ್ಣ ಮತ್ತೆ ಆ ಅಮ್ಮನಿಗೆ ಒಂದು ಮೆಸೇಜ್ ಅನ್ನ ಮಾಡ್ತಾಳೆ. ಈ ರೀತಿ ಬಸ್ ನಲ್ಲಿ ನನಗೆ ತೊಂದರೆ ಆಗ್ತಾ ಇದೆ, ಈ ತರ ದೌರ್ಜನ್ಯವನ್ನ ಮಾಡ್ತಾ ಇದ್ದಾನೆ ಒಬ್ಬ ಡ್ರೈವರ್ ಅಂತ ಹೇಳ್ಬಿಟ್ಟು ಮೆಸೇಜ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅಣ್ಣ ಮತ್ತೆ ಅಮ್ಮ ಏನೋ ಚಾಲುಕ್ಯ ಸರ್ಕಲ್ ಬಳಿ ಇರ್ತಕ್ಕಂತಹ ಸಿಗ್ನಲ್ ಬಳಿ ಬಂದು ನಿಂತ್ಕೊಂಡಿರ್ತಾರೆ. ಬಸ್ ಕರೆಕ್ಟ್ ಆಗಿ ಅಲ್ಲಿ ಬಸ್ಸಿದಂಗೆನೆ ಆರೀಫ್ ನನ್ನ ಕೆಳಗಡೆ ಇಳಿಸ್ಬಿಟ್ಟು ಬಟ್ಟೆ ಬಿಚ್ಚಿ ಇದೀಗ ಹಲ್ಲೆಯನ್ನ ಮಾಡಿರ್ತಕ್ಕಂಥ. ಕೂಡಲೇ ಸ್ಥಳಕ್ಕೆ ಬಂದಂತಹ ಪೊಲೀಸರು ಇದೀಗ ಆರೀಫ್ ನನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಆತನ ಮೇಲೆ ಇನ್ನ ಹೆಚ್ಚಿನ ಹಲ್ಲೆ ಆಗೋದನ್ನ ತಡೆದಿದ್ದಾರೆ. ಸಿಂಧೂರ. ಓಕೆ ರಾಘವೇಂದ್ರ, ಇಲ್ಲಿ ಒಂದನ್ನೇ ಗಮನಿಸ್ತಾ ಇರ್ಬೋದು. ಯಾಕೆಂದ್ರೆ ಬಹಳಷ್ಟು ಕಡೆ ಹೆಣ್ಮಕ್ಳು ಒಬ್ಬೊಬ್ರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಬೇರೆ ಕಡೆ ಓದ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಬಸ್ ಡ್ರೈವರ್ಗಳು ಈ ರೀತಿ ಮಾಡ್ಬಿಟ್ರೆ, ಅದು ಖಾಸಗಿ ಡ್ರೈವರ್ಗಳಾಗಿರ್ಬೋದು ಅಥವಾ ಸರ್ಕಾರಿ ಬಸ್ಗಳಲ್ಲಾಗಿರ್ಬೋದು, ಸರಿಯಾಗಿ ನೋಡಿ ಅವ್ರ ತಾಯಿ ಅಂತ ಅನ್ಸುತ್ತೆ, ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಪೊಲೀಸರ ಮಾತುಗೂ ಬಗ್ತಾ ಇಲ್ಲ ಅವರು. ಪೋಷಕರಿಗೆ ಎಷ್ಟು ಆತಂಕ ಇರುತ್ತಲ್ವಾ, ಒಬ್ಬೊಬ್ಬ ಹೆಣ್ಮಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಸ್ಕೊಳ್ಬೇಕು, ಟ್ರಾವೆಲ್ ಮಾಡ್ಬೇಕು ಅಂತ ಇದ್ರೂ. ಖಂಡಿತವಾಗೂ ಸಿಂಧೂರ, ಯಾಕಂದ್ರೆ ಯಾರಿಗೇ ಆಗ್ಲಿ ತಂದೆ ತಾಯಿಗಳಿಗೆ ಆತಂಕ ಇದ್ದೇ ಇರ್ತದೆ. ಒಬ್ಬೊಬ್ಬರಾಗಿ ಮಕ್ಕಳು ಹೋಗಿರ್ತಾರೆ, ಎಲ್ಲೋ ದೂರಿಂದ ಹೋಗ್ಬಿಟ್ಟು ಮತ್ತೆ ವಾಪಸ್ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಈ ರೀತಿ ಸಂದರ್ಭದಲ್ಲಿ ಈ ರೀತಿ ಘಟನೆಗಳಾದ್ರೆ ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದ್ರ ಬಗ್ಗೆನೂ ಸಹ ಇಲ್ಲಿ ಪ್ರಶ್ನೆ ಎದುರಾಗುತ್ತೆ. ಯಾಕಂದ್ರೆ KSRTC ಮಾಮೂಲಿ ಬಸ್ಗಳಾದ್ರೆ ಏನೋ ಅನ್ಬೋದು, ಇದು ಪ್ರೈವೇಟ್ ಬಸ್ ನಲ್ಲಿ ಬರ್ತಾ ಇರ್ತಕ್ಕಂತಹ ಯುವತಿಯನ್ನ ಈ ರೀತಿ ಆತ ದೌರ್ಜನ್ಯವನ್ನು ಎಸಗಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಇದೆಲ್ಲ
ಸೇಫ್ ಆಗಿದಾವ ಈ ಬಸ್ಗಳ ಬಗ್ಗೆನೂ ಸಹ ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು. ಹೀಗಾಗಿ ಈ ಕೂಡಲೇ ಇದ್ರ ಬಗ್ಗೆ ಪೊಲೀಸರು ಸಹ ಕ್ರಮ ವಹಿಸಬೇಕಾಗುತ್ತೆ. ಜೊತೆಗೆ ಖಾಸಗಿ ಬಸ್ ಒಕ್ಕೂಟದವರನ್ನು ಸಹ ಇದ್ರ ಬಗ್ಗೆ ಕರೆದು ಮಾತುಕತೆಯನ್ನು ನಡೆಸಬೇಕಾಗುತ್ತೆ. ಇಂತಹ ಘಟನೆಗಳಾದ್ರೆ ಯಾವ ರೀತಿ ಕ್ರಮವನ್ನು ಕೈಗೊಳ್ತೀರಾ, ಡ್ರೈವರ್ಗಳ ಪೂರ್ವಾಪರ ಮತ್ತೆ ಅವರ ಬಯೋಡಾಟಾ ಏನು ಅನ್ನೋದ್ರ ಬಗ್ಗೆ ಸಹ ಕೂಲಂಕುಷವಾಗಿ ಅವ್ರು ಸಂಗ್ರಹಿಸಬೇಕಾಗುತ್ತೆ. ಈ ರೀತಿ ಎಕ್ಸಾಕ್ಟ್ಲಿ ರಾಘವೇಂದ್ರ, ಯಾಕಂದ್ರೆ ಖಾಸಗಿ ಬಸ್ಗಳ ಡ್ರೈವರ್ಗಳ ಡೀಟೇಲ್ಸ್ ಕೂಡ ಇಟ್ಕೊಳ್ಬೇಕಾಗತ್ತೆ. ಯಾರೋ ಸ್ಪೇರ್ ಡ್ರೈವರು ಇನ್ಯಾರೋ ಏನೋ ಅಂತಂದ್ರೆ ಆಗೋದಿಲ್ಲ. ಖಾಸಗಿ ಬಸ್ಗಳನ್ನ ಓಡಿಸುವಂತ ಡ್ರೈವರ್ಗಳ ಡೀಟೇಲ್ಸ್ ಕೂಡ ಇರ್ಬೇಕಲ್ವಾ? ನಾಳೆ ದಿವಸ ಹೆಚ್ಚು ಕಡಿಮೆ ಆಯ್ತು, ಏನಾದ್ರು ಮಾಡಿದ್ರು, ಯಾವ ಧೈರ್ಯದ ಮೇಲೆ ಟ್ರಾವೆಲ್ ಮಾಡೋದು ಹೆಣ್ಮಕ್ಳು? ಖಂಡಿತವಾಗ ಅದಕ್ಕೇನೆ ಈಗ ಖಾಸಗಿ ಬಸ್ ಒಕ್ಕೂಟದವ್ರಿಗೂ ಸಹ ಪೊಲೀಸರು ಎಚ್ಚರಿಕೆಯನ್ನ ಕೊಡಬೇಕಾಗುತ್ತೆ. ಅವ್ರನ್ನ ಕರೆದು ಒಂದು ಸಭೆಯನ್ನು ಸಹ ಮಾಡ್ಬೇಕಾಗುತ್ತೆ. ಇನ್ ಮುಂದೆ ಇಂತಹ ಘಟನೆಗಳಾದಂತೆ ನೀವು ನೋಡ್ಕೋಬೇಕು, ಇಂತಹ ಘಟನೆಗಳಾದ್ರೆ ನಿಮ್ಮನ್ನು ಸಹ ನೇರವಾಗಿ ಹೊಣೆಯನ್ನ ಮಾಡ್ತೀವಿ ಅಂತ ಸಹ ಎಚ್ಚರಿಕೆಯನ್ನ ಕೊಡಬೇಕಾಗುತ್ತೆ. ಇದೀಗ ಸದ್ಯಕ್ಕೆ ಪೊಲೀಸರನ್ನು ವಶಕ್ಕೆ ಪಡೆದಿದ್ದಾರೆ, ತನಿಖೆ ನಡೀತಾ ಇದೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಜನ ಎಲ್ಲ ಸೇರಿದ್ದಾರೆ, ಅವ್ರ ತಾಯಿ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಪೋಷಕರ ಆತಂಕ ಹೆತ್ತವ್ರಿಗೆ ಗೊತ್ತಿರುತ್ತೆ. ಅವ್ರು ಎಷ್ಟು ಮಕ್ಕಳನ್ನ ಸೇಫ್ ಗಾರ್ಡ್ ಮಾಡಬೇಕು ಅಂದ್ರೆ ಇವತ್ತು ಮಕ್ಕಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗ್ಬಿಟ್ಟಿದೆ. ಮೊಬೈಲ್ ಕೇಳೋದಕ್ಕೆ ಕಿಸ್ ಕೇಳ್ತಾನೆ, ಹೇಳದ್ನಲ್ಲ, ಕೇಳ್ದಂತ ಬಾಯಿ ಇದೆಯಲ್ಲ, ಬಾಯಿನ ಹೊಲಿಗೆ ಹಾಕಿ ಹೊಲ್ದು ಬಿಡ್ಬೇಕು. ಸದ್ಯ ಪೊಲೀಸರು ಪೋಷಕರನ್ನ ಸಮಾಧಾನ ಮಾಡೋ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಖಾಸಗಿ ಬಸ್ಗಳ ಒಕ್ಕೂಟ ಏನಿದೆ, ನೀವು ನಿಮ್ಮ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಮಾಡ್ಕೊಳ್ತೀರಿ, ಒಂದು ಕಾನೂನನ್ನು ಏನು ತೆಗೆದುಕೊಂಡು ಬರ್ತೀರಿ ಅದನ್ನು ತಗೊಂಡು ಬನ್ನಿ. ಯಾಕೆಂದರೆ ಸಾರ್ವಜನಿಕರ ಹಿತಾಸಕ್ತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳ ಸೇಫ್ಟಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ.